ಎಲ್ಲ 9th FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9th ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ 9ನೇ ತರಗತಿ ವಿದ್ಯಾರ್ಥಿಗಳು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ FA1 ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಸೊ ಇದರಲ್ಲಿರುವಂಥ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ 3 ಮಾರ್ಕ್ಸ್, ಹಾಗೆ 4 ಮಾರ್ಕ್ಸ್, ಹಾಗೆ ಪೊಯಮ್ ರೈಟಿಂಗ್ ಆಗಿರ್ಬೋದು. ಸೊ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ಕ್ವಶನ್ ಪೇಪರ್ ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಹೋದರೆ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ತೆಗಿಬೋದಾಗುತ್ತೆ. ಸೊ ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ಈಸಿಯಾಗಿ ನೀವು 20/20 ಮಾರ್ಕ್ಸ್ನ ತೆಗಿಬೋದಾಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದ್ದು ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. 100% ಈ ಒಂದು ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ. ಸೊ ಇದರಲ್ಲಿರುವಂಥ ಎಲ್ಲ ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಬಂದುಬಿಟ್ಟು 4x1 ಅಂದರೆ 4 ಮಾರ್ಕ್ಸಿಂದು 4x1 ಅಂದರೆ 4 MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಆನ್ಸರ್ ಅಲ್ಲೇ ಇರುತ್ತೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಅನ್ನೋದನ್ನ ಚೂಸ್ ಮಾಡಿಬಿಟ್ಟು ಬರೆಯೋದಾಗಿರುತ್ತೆ. ಸೊ 4 ಮಾರ್ಕ್ಸ್ ಇರುತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ತಾ ಬನ್ನಿ. ಕಂಬೈನ್ ದ ಸೂಟೇಬಲ್ ಕಲೆಕ್ಟಿವ್ ವರ್ಡ್ ಅಂತ ಕೇಳಿದರೆ ವಾಲ್ ಅನ್ನೋದಕ್ಕೆ ಕ್ಲಾಕ್ ಅನ್ನೋದು ಕರೆಕ್ಟಾಗಿರುತ್ತೆ ಆನ್ಸರು. ನೆಕ್ಸ್ಟ್ ನಾ ಎಲ್ಲದಕ್ಕೂ ಆನ್ಸರ್ ಲಾಸ್ಟಿಗೆ ತೋರಿಸ್ತಾ ಹೋಗ್ತೀನಿ, ನೀವು ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ. ಚೂಸ್ ದ ಇನ್ಫಿನಿಟಿವ್ ಶಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ಆ್ಯಪಲ್ಸ್ ಅಂತ ಕೇಳಿದರೆ ಸೊ ಇದಕ್ಕೆ ಟು ಬೈ ಅನ್ನೋದು ಕರೆಕ್ಟಾಗಿರುತ್ತೆ ಆನ್ಸರು. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಹೀ ಈಸ್ ಗುಡ್ ಬಾಯ್ ಅಂತ ಕೇಳಿದರೆ ಈಸ್ ನಾಟ್ ಹೀ ಅನ್ನೋದು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಐಡೆಂಟಿಫೈ ಟು ಸಿಲಬಲ್ ವರ್ಡ್ ಅಂತ ಕೇಳಿದರೆ ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಎಲ್ಲದನ್ನು ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ 2x2 ಅಂದರೆ 2 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ 4 ಮಾರ್ಕ್ಸ್ ಅನ್ನೋದು ಬರುತ್ತೆ ಇದರಲ್ಲಿ. ಸೊ 2 ಕ್ವಶನ್ಸ್ನ ನೋಡ್ಕೊಳ್ತಾ ಬನ್ನಿ. ನಾನು ಎಲ್ಲದನ್ನು ಓದಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲಿಂಕ್ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಅದನ್ನು ಓದ್ಕೊಂಡು ಇಲ್ಲಾಂದರೆ ಬರ್ಕೊಂಡ್ಬಿಟ್ಟು ಅದಕ್ಕೆ ಆನ್ಸರ್ನ ಲಾಸ್ಟಿಗೆ ತೋರಿಸ್ತೇನಲ್ಲ, ಸೊ ಅದನ್ನು ಕಲ್ತ್ಕೊಳ್ತಾ ಬನ್ನಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 1x3 ಮಾರ್ಕ್ಸಿಗೆ 1 ಕ್ವಶನ್ಸ್ ಇರುತ್ತೆ, ಎಕ್ಸ್ಟ್ರಾಕ್ಟ್ಸ್ ಅಂತ. ಸೊ ಅಂದರೆ ಇದು ಕನ್ನಡದಲ್ಲಿ ಏನಂತಾರೆ, ಇದಕ್ಕೆ ಸಂದರ್ಭ ಸಹಿತ ಸ್ವಾರಸ್ಯ ಬರೀರಿ ಅಂತ ಇರ್ತಾರಲ್ಲ, ಸೊ ಅದೇ ಥರ ಇದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ನೋಡ್ಕೊಳ್ಳಿ, 3ಕ್ಕೂ 1 ಮಾರ್ಕ್ಸ್ ಇರುತ್ತೆ. 1, 2, 3 ಅದಕ್ಕೋಸ್ಕರ 3 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ ಈ ಕ್ವಶನ್ನ. ನೆಕ್ಸ್ಟ್ ನೋಡೋದಾದರೆ ಆನ್ಸರ್ ದ 5 to 6 ಲೈನ್ ಅಂದರೆ ನೀವು ಈ ಒಂದು ಕ್ವಶನ್ಗೆ ಹಾಫ್ ಪೇಜ್ ಅನ್ನೋದು ಬರೀಬೇಕಾಗುತ್ತೆ ಆನ್ಸರು. 2x3 ಅಂದರೆ ಎರಡು ಕ್ವಶನ್ನ ಕೊಟ್ಟಿರ್ತಾರೆ. 3 ಮಾರ್ಕ್ಸ್ ಇರುತ್ತೆ 1 ಕ್ವಶನಿಗೆ. ಸೊ 6 ಮಾರ್ಕ್ಸ್ ಏನೋ ಬರುತ್ತೆ. ಸೊ 2 ಕ್ವಶನ್ಸ್ನು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. 2 ಕ್ವಶನ್ಸ್ನು ನೋಡ್ಕೊಳ್ಳಿ. 2 ಕ್ವಶನ್ಸ್ನು ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ತಾ ಬನ್ನಿ. ನೆಕ್ಸ್ಟ್ 1x3 ಒಂದು ಪೊಯಮ್ನ ಕೊಟ್ಟಿರ್ತಾರೆ, ಆ ಪೊಯಮ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು, ಈ ಪೊಯಮ್ನ ಕಂಪ್ಲೀಟಾಗಿ ಫಿಲ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಕ್ಕೆಲ್ಲ ಆನ್ಸರ್ನ ಈಗ ಡಿಸ್ಕಸ್ ಮಾಡಿ ತಗೊಳ್ಳೋಣ. ನೋಡ್ಬೋದು ಆನ್ಸರು ಕ್ಲಾಕ್ ಅನ್ನೋದು ಕರೆಕ್ಟಾಗುತ್ತೆ. ಟು ಬೈ ಇಸಂಟ್ ಹಿ ನೋಡ್ಬೋದು, ಎಲ್ಲದು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಇಲ್ಲಿದೆ. ಸೊ 5 and 6 ಕ್ವಶನ್ಗೆ ಆನ್ಸರ್ ಇದು. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ 7ಗೆ ಸೊ ಇದು 3 ABCಗೆ ಆನ್ಸರ್ ಆಗಿರುತ್ತೆ. ಇದಿಷ್ಟು 3 ಸೊ ನಿಮಗೆ 3 ಮಾರ್ಕ್ಸ್ ಏನೋ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು 8 ಮತ್ತು 9 ಕ್ವಶನಿಗೆ ಆನ್ಸರು. 8ಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ನೀವು ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಷ್ಟು ಬರೆದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಪೇಪರ್ ಚೆನ್ನಾಗಿ ಬರೆದಿದ್ದೀರಾ ಅಂತ. ಸೊ ಇದು ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಫುಲ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ 9th ಒನ್ನಿಗೆ ಇಷ್ಟು ಬರೀಬೇಕಾಗುತ್ತೆ ಆನ್ಸರು. 1, 2, 3 ಅಂತ ಇದೆ. 3 ಪಾಯಿಂಟ್ಸ್ನ ಕಲ್ತ್ಕೊಂಡು ಹೋಗಿ ಸೊ ಈಸಿಯಾಗಿ ಬರಿಬೋದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪೊಯಮ್ ಬರೆಯೋದಿರುತ್ತೆ. ಸೊ ಪೊಯಮ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ FA1 ಇಂಗ್ಲೀಷ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ. ಸೊ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬರುವಂಥ ಎಲ್ಲ FA1 ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಎಲ್ಲದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.